अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ஷீரொன்னதொப்புள் திருவேங்கடமுடையான் பாரொன்னச் சொன்ன பழமொழிகள் ஓரொன்னு அமையாதோ தாரணியில் வாழ்வார்க்கு வானேரப்பம் அளவம் வாழ்வு. ಶ್ರೀಮಂತ ನಿಗಮಾಂತ ಮಹಾದೇಶ್ವರ ಅನುಗ್ರಹಿಸಿದ ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಅದರಲ್ಲಿದೆ. ಇದರಲ್ಲಿ ಒಟ್ಟು 30 ವಾಕ್ಯಗಳು. 10 ವಾಕ್ಯಗಳು ಪ್ರಕೃತಿ ಬಗ್ಗೆ ಅಚೇತನ, ಇನ್ನು 10 ವಾಕ್ಯಗಳು ಚೇತನ ಬಗ್ಗೆ, ಮತ್ತೆ 10 ವಾಕ್ಯಗಳು ಭಗವಂತನ ಬಗ್ಗೆ. ಈಗ ಅಚೇತನ ವಿಷಯಮಾನ 10 ವಾಕ್ಯത്തിൽ ಅದರಲ್ಲಿ ಒಂದು ಅಚೇತನ ತುಳಿಯ ಲಕ್ಷಣ. ಇದು ಹಿಂದೇನು ಒಂದ್ಸಲಿ ಆಗಿತ್ತು ಅನ್ಸುತ್ತೆ, ಆದ್ರೂ ಮತ್ತೆ ನೆನಪಿಸೋದಕ್ಕೆ. ಅಚೇತನ ಲಕ್ಷಣ, ಅಚೇತನ ಏನನ್ನು ತಿಳಿಯಲಾರದು, ಜಡ ಅಂತ ಕೂಡ ಅದನ್ನ ಹೇಳುದು. ಅದುವೇ ಅದನ್ನ ಚೇತನದಿಂದ ಬೇರ್ಪಡಿಸಿದ್ರೆ ಅದರ ಲಕ್ಷಣ ಅನ್ಬೋದು. ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಎಲ್ಲವೂ ಕೂಡ ಪಂಚಭೂತಗಳಿಂದ ಆಗಿದ್ದೇನೆ. ಎಲ್ಲವೂ ಕೂಡ ಸುತ್ತಲೂ ನಮ್ಮಲ್ಲಿ ಕಾಣುವಂತ ಪ್ರಕೃತಿ. ಅಚೇತನ ಚೇತನದಿಂದ ಬೇರ್ಪಡಿಸೋದ್ರಿಂದ ಅದು ಅದರ ಲಕ್ಷಣ. ಎರಡನೇದು, ಅದರೊಳಗೆ ಪ್ರತ್ಯಕ್ಷ ಭೋಕ್ತೃತ್ವ ಅಭಾವಂ. ಆ ಅಚೇತನಕ್ಕೆ ಪ್ರತ್ಯಕ್ಷ ಭೋಕ್ತೃತ್ವಗಳು ಇಲ್ಲ ಎಂಬುದು ಕೂಡ. ಅಚೇತನ ತನ್ನನ್ನು ತಾನು ತಿಳಿಯಲಾರದು ಮತ್ತು ಜ್ಞಾನವಿಲ್ಲದ್ರಿಂದ ಅದಕ್ಕೆ ಯಾವ ವಿಧವಾದ ಅನುಭವವೂ ಕೂಡ ಇಲ್ಲ. ಆದ್ರಿಂದ ಅದಕ್ಕೆ ಪ್ರತ್ಯಕ್ಷ ಭೋಕ್ತೃತ್ವಗಳಿಲ್ಲ. ಈಗ ಕುರ್ಚಿ ಕೂತ್ಕೊಂಡ್ರೆ ಯಾರೋ ಸಂತೋಷ ಪಡುತ್ತಾ, ಇನ್ಯಾರೋ ಮಾಡಿದ್ರು, ಏನಾರು ಸಂವೇದನೆ ಇದೆಯಾ? ಅದು ಅಚೇತನ. ಸೊ ಅದರಿಂದ ಜ್ಞಾನ ಇಲ್ಲದ್ರಿಂದ ಯಾವ ವಿಧವಾದ ಅನುಭವ ಕೂಡ ಅದಕ್ಕಿಲ್ಲ. ಮೊನ್ನೆದು ಬುದ್ಧಿಪೂರ್ವ ಕರ್ತೃತ್ವ ಅಭಾವಮಂ. ಅದಕ್ಕೆ ಬುದ್ಧಿಪೂರ್ವಕವಾದ ಕರ್ತೃತ್ವ ಇಲ್ಲದೆ ಇರೋದ್ರಿಂದಲೂ ಬುದ್ಧಿಪೂರ್ವಕ ಕರ್ತೃತ್ವ. ಈಗ ವಾಹನ ಚಲಿಸುತ್ತೆ, ಅಚೇತನ, ಅಜಡ ಅಥವಾ ಸ್ಥಾವರ ಜಂಗಮ ಅಂತ ಹೇಳಿದ್ವಿ. ಸ್ಥಾವರ ಅಂದ್ರೆ ಒಂದೇ ಕಡೆ ಇರೋದು, ಗಿಡ ಮರ ಅದೇನು ಓಡಾಡೋದಿಲ್ಲ. ಜಂಗಮ ಅನ್ನೋದು ಎಲ್ಲರಿಗೂ ಗಿಡ, ಇದು ವೆಹಿಕಲ್ ಮೂವ್ ಆಗುತ್ತಲ್ಲ ಅಂತಂದ್ರೆ ಅದಕ್ಕೆ ಬುದ್ಧಿಪೂರ್ವಕವಾಗಿ ಏನಾದ್ರು ಇದೆಯೋ? ಇದು ಈಗೇನು ಡ್ರೈವರ್ಲೆಸ್ ಕಾರ್ಸು ಅದು ಇದು ಬರುತ್ತೆ, ಅದ್ರಲ್ಲಿ ಸೆನ್ಸರ್ಸು ಅದು ಇದು ಇಟ್ಟು ಏನ್ ಮಾಡಿದ್ರು ಕೂಡ ಅದು ಅಚೇತನವೇ. ಯಾಕೆಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋನು ಯಾರು? ಚೇತನಾದ ಮನುಷ್ಯ. ಹಾಗಾಗಿ ಅದಕ್ಕೆ ಬುದ್ಧಿಪೂರ್ವಕವಾದ ಕರ್ತೃತ್ವ ಇಲ್ಲ. ಅಚೇತನಕ್ಕೂ ಕ್ರಿಯೆ ಇದೆ, ಆದರೆ ತಾನೇ ಸಂಕಲ್ಪ ಮಾಡಿ ಬುದ್ಧಿಪೂರ್ವಕವಾಗಿ ಪ್ರವರ್ತಿಸಲಾರದು. ಒಂದು ಜ್ಞಾನಕ್ಕೆ ಆಶ್ರಯವಲ್ಲದ್ರಿಂದ ಅದಕ್ಕೆ ಬುದ್ಧಿಪೂರ್ವಕ ಕರ್ತೃತ್ವ ಇಲ್ಲ. ಇಂಟೆಲಿಜೆನ್ಸು ಅದು ಇದು ಏನೇ ಹೇಳಿ ಮಾಡಿದ್ರು ಕೂಡ ರೋಬೋಟ್ಗಳನ್ನ ಮಾಡ್ತಾರೆ. ಅವುಗಳೆಲ್ಲ ಇಂತಿಂತದಕ್ಕೆ ಹೀಗೆ ಅಂತ ಪ್ರೋಗ್ರಾಮ್ ಮಾಡಿರ್ತಾರೆ, ಅದರಂತೆ ಅದು ನಡೆಯುವಂಥದ್ದು ಅಷ್ಟೇ. ಅದಕ್ಕೇನೆ ಇಂಡಿವಿಜುವಲ್ ಆಗಿ ಯಾವ ರೀತಿಯ ಜ್ಞಾತೃತ್ವ ಇಲ್ಲ, ಅದು ಜ್ಞಾನಕ್ಕೆ ಆಶ್ರಯವಲ್ಲದ್ರಿಂದ. 4, ಅಚೇತನ ದ್ರವ್ಯಗಳಲ್ಲಿ ತ್ರಿಗುಣ ಕರ್ಮ ಅವಶ್ಯತೆ ಪತ್ತ ಉಂಡಾನ ಪ್ರಾತಿಕೂಲ್ಯಾದಿ ಪ್ರಕಾರ. ಅಚೇತನ ದ್ರವ್ಯಗಳಲ್ಲಿ ತ್ರಿಗುಣ ಎಂಬ ಪ್ರಕೃತಿಯಿಂದ ಕರ್ಮವಶ್ಯರಿಗೆ ಉಂಟಾದ ಪ್ರಾತಿಕಲ್ಯ ಮೊದಲಾದವುಗಳ ಪ್ರಕಾರವೋ, ಪ್ರಕೃತಿ, ಕಾಲ ಮತ್ತು ಶುದ್ಧತ್ವ ಸತ್ವ ಎಂಬ 3 ಅಚೇತನ ದ್ರವ್ಯಗಳಲ್ಲಿ ತ್ರಿಗುಣ ಎಂಬ ಪ್ರಕೃತಿಯೋ ಕರ್ಮವಶ್ಯರಿಗೆ ದೇಹ ಇಂದ್ರಿಯಾದಿ ರೂಪದಿಂದ ಆಯಾ ಚೇತನರ ಕರ್ಮಕ್ಕೆ ಅನುಗುಣವಾಗಿ ತನ್ನ 3 ಗುಣಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸುಗಳ ಪರಿಣಾಮ ಉಂಟು ಮಾಡುತ್ತೆ. ಕೆಲವರು ಸಾತ್ವಿಕರು, ಕೆಲವರು ತಾಮಸಿಗಳು, ಕೆಲವರು ರಾಜಸಿಗಳು. ಹೇಗೆ ಇದು ಅಂದ್ರೆ ಆ ಇಂಡಿವಿಜುವಲ್ ಆತ್ಮ ಮಾಡಿದ ಕರ್ಮದಿಂದ ಅವನಿಗೆ ಪ್ರಕೃತಿಯಿಂದ ಕೊಟ್ಟಂತ ಶರೀರವು ಪ್ರಕೃತಿ ಅಜಡ ಇದ್ರದಕ್ಕೆ ಸೇರುತ್ತದೆ. ತನಗಾಗಿ ಏನಾದ್ರು ಬೇರೆ ಮಾಡ್ಕೊಡುತ್ತೋ? ಈಗ ಆತ್ಮನಿಗೆ ಇಷ್ಟವಾದದ್ದು ಅಂತ ಇದ್ ಮಾಡಿ ಇದು ಶರೀರಕ್ಕೆ ಇಷ್ಟವಾದದ್ದು ಅಂತ ಬೇರೆ ಏನಾದ್ರು ಇದೆಯೋ? ಆ ರೀತಿಯಲ್ಲಿ ಪೂರ್ಣವಾಗಿ ಇದು ಆತ್ಮನನ್ನ ಆಶ್ರಯಿಸಿದೆ. ಅವನಿಲ್ಲ ಅಂತಂದ್ರೆ ಇದು ಕೊಳೆಯೋದಕ್ಕೆ ಶುರುವಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಅದರ ರಕ್ಷಣೆ, ಅದರ ನಿಯಮನ, ಅದಕ್ಕೆ ಆಧಾರವಾಗಿರೋದು ಯಾರು ಅಂದ್ರೆ ಚೇತನ, ಒಳಗಿರುವಂತ. ಹಾಗಾಗಿ ಅವರವರ ಕರ್ಮದ ಪ್ರಕಾರ ಈ ಕರ್ಮಕ್ಕೆ ಅನುಗುಣವಾಗಿ ದೇಹ ಇಂದ್ರಿಯಗಳು ಈ ರೂಪದಿಂದ ಅವುಗಳಿಗೆ ಒಂದು ಸಂತೋಷವೋ ಇಲ್ಲ ದುಃಖವೋ ಎರಡನ್ನೂ ಉಂಟು ಮಾಡುವಂತದ್ದು. ಗುಣಗಳಿಂದ ಆಗುವಂತದ್ದು ಇವೆಲ್ಲ ತ್ರಿಗುಣಾತ್ಮಕವಾದದ್ದು ಅಂದ್ರೆ ಸತ್ವರಜೋ ತಮ ಗುಣಗಳಿಂದ ಪಂಚಭೂತಗಳ ಪಂಚೀಕರಣದಿಂದ ಉಂಟಾದದ್ದು ಶರೀರ. ಅಕರ್ಮವಶ್ಯರೈಪತ್ತ ಇದನುடைய ಅನುಕೂಲ್ಯ ಅತಿಶಯಮಂ. ಅಕರ್ಮವಶ್ಯರನ್ನು ಕುರಿತು ಇದರ ಆನುಕೂಲ್ಯದ ಅತಿಶಯ. ಅಕರ್ಮವಶ್ಯರು ಒಂದು ಯಾರು?
ಪ್ರಪತ್ತಿ ಮಾಡಿಕೊಂಡು ಶರೀರವನ್ನು ಬಿಡೋರಿದ್ದಾರಲ್ಲ, ಅವ್ರಿಗೆ ಆ ಶರೀರ ಪೂರಕವಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಕಷ್ಟವಾಗಲ್ಲ, ಅನಾಯಾಸವಾಗಿ ಶರೀರವನ್ನು ಬಿಡುವಂತಹದ್ದು. ಯಾವಾಗಲೂ ಅದು ಆತ್ಮಕ್ಕೆ ಅನುಕೂಲವಾಗಿ ವರ್ತಿಸುವಂತಹದ್ದು. ಬೇರೆ ಏನು ಕರ್ಮಾಯುತವಾಗಿರೋದು ಅಂದ್ರೆ, ಈಗ ಆತ್ಮನಿಗೆ ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಬಿಡ್ಬೇಕು ಅಂತ ಇದೆ, ವಿವೇಕದಿಂದ ಎಲ್ಲ ಮಾಡೋಣ ಅಂತ. ಆದ್ರೂ ಅದನ್ನ ನೋಡಿದ ತಕ್ಷಣ ಅಯ್ಯೋ ಅದನ್ನ ತಿಂದ್ಬೋಣ ಅನ್ಸುತ್ತೆ. ಗುಣಗಳ ಇದ್ರದ್ದು ಸೆಳೆತ ಇವುಗಳೆಲ್ಲ ಬರ್ಬೇಕಾದ್ರೆ ಕರ್ಮ ವಶ್ಯನಾದವನಿಗೆ ಅದೇ ಪ್ರತಿಕೂಲವಾಗುತ್ತೆ. ಸೊ ತಿನ್ನುವಾಗ ಚೆನ್ನಾಗಿದೆ, ತಿನ್ಬಿಡೋದು, ನೋಡೋಣ ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ. ಶರೀರಕ್ಕೆ ಅದು ವಿಷ ಗೊತ್ತಿದೆ ಅದು, ಆದ್ರೂ ಕೂಡ ಈ ಪ್ರಯತ್ನ. ಯಾಕೆ? ಕರ್ಮವಶ್ಯನಾದ್ರಿಂದ. ಅಕರ್ಮವಶ್ಯರಿಗೆ ಅದು ಅನುಕೂಲ, ಕರ್ಮವಶ್ಯರಿಗೆ ಇದು ಪ್ರತಿಕೂಲ. ಈ ಕಾರಣದಿಂದನೇ ನನ್ನ ಕುರುಡನ್ನ ಮಾಡಿಯ ತಂದೆ, ನನ್ನ ಕಿವುಡನ್ನ ಮಾಡನ್ನ ತಂದೆ ಅಂದ್ರೆ ಇದು ಕೆಟ್ಟ ವಿಷಯಗಳು, ಇದನ್ನೆಲ್ಲ ನಾನು ನೋಡದೆ ಇರೋದಕ್ಕೆ ಏನ್ ಮಾಡ್ಬೇಕು? ಇದು ಹೀಗೆ 10 ಇಂದ್ರಿಯಗಳ ಜೊತೆಗೆ ಮನಸ್ಸು ಕೂಡ 11. ಇದು ಹಿಂದೆನೋ ಒಂದ್ಸಲ ಹೇಳಿದೆ. ಇವಾಗ ಏನೋ ಟಿವಿ ಸೀರಿಯಲ್ ಉದ್ದಕ್ಕೂ ನೋಡ್ತಾ ಇದ್ದೀವಿ, ಅಲ್ಲಿ ಏನಾಗುತ್ತೋ ಅಂತ. ಏನೋ ಒಂದ್ ಸ್ವಲ್ಪ ಈಗ ತತ್ವಜ್ಞಾನ ಹೇಳಿದ್ಮೇಲೆ ನಿಲ್ಲಿಸ್ಬೋಣ ಅದನ್ನ ನೋಡೋದು ಅಂತ. ಇವತ್ತೇನೋ ಕಷ್ಟಪಟ್ಟು ಟಿವಿನ ಆಡಿಸ್ಬಿಟ್ರಿ, ಆದ್ರೂ ನಿಮ್ ಮನಸ್ಸೆಲ್ಲ ಅಲ್ಲಿ ಏನಾಯ್ತು, ಮುಂದೆ ಏನಾಗಿರ್ಬೋದು, ಇವತ್ತು ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರತ್ತೆ. ಹೀಗೆ ಸೆಳೆತಗಳು ಇದನ್ನೇನೆ ಅವ್ರು ಹೇಳೋದು. ಪೊರುಕೈಲೆ ಇಂದ್ರಿಯಗಳ ಉಪಟಳ ಬಹಳ ತೀವ್ರವಾಗಿದೆ, நான் அதற்கஞ்சி ಆಂಡವನ್ ಕಾಣ್ಬೋದು ಅರುಳೇನ ಕರುಳದಿಯಲ್ ಹೆಂಡೇನ್ ಮನೆ ಮಾರ್ಕೆ. ಆದಷ್ಟು ಪ್ರಕೃತಿಯ ಈ ಎಳೆತ ಇದೆಯಲ್ಲ, ಈ ಅಂಟು, ಈ ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳಲ್ಲ, ಅವ್ರು ಪೂರಕವಾಗ್ತಾರೆ, ಅದರಿಂದ ಹೆಂಡತಿ ಮಕ್ಕಳು ಅಂತ ಹೇಳೋದಷ್ಟೇ. ಯಾವುದೇ ವಿಷಯಕ್ಕೆ ಅಂಟ್ಕೊಂಡ್ರೆ ಅದು ಸಂಸಾರ. ಅದು ಯಾಕೆ ಅಂದ್ರೆ ಈ ಇಂದ್ರಿಯಗಳಿಂದ ಬರುವಂತಹದ್ದು. ಹಾಗಾಗಿ ಅಕರ್ಮವಶ್ಯರಿಗೆ ಇದೇ ಪ್ರಕೃತಿಯು ಅತ್ಯಂತ ಅನುಕೂಲವಾಗಿರುತ್ತೆ. ಹೀಗೆ ಅತ್ಯಂತ ಅನುಕೂಲ ಅಂದ್ರೆ, ಈಗ ಅಕರ್ಮವಶ್ಯರಾದವರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಆಚರಣೆ ಮಾಡೋಣ, ಆದಷ್ಟು ಈ ಪ್ರಾಪಂಚಿಕವಾದ ವಿಷಯದಲ್ಲಿ ಹೆಚ್ಚಿಗೆ ಹೋಗೋದು ಬೇಡ, ಮನಸ್ಸು ತಡೆಯುತ್ತೆ, ಅವರ ಇದಕ್ಕೆ ಮಾತು ಕಥೆಗಳಿಗೆ ಸೇರೋದು ಬೇಡ. ಅದೇ ಇನ್ನೊಬ್ಬ ಇದಾಗಿದ್ರೆ ಏನೋ ಆತ್ಮ ಪ್ರಶಂಸೆ, ಇಲ್ಲ ನನ್ನದೇನಾದ್ರು ಹೇಳೋಣ ಮಧ್ಯದಲ್ಲಿ ಹೋಗಿ, ಆ ತರದೆಲ್ಲ ಬರುವಂತದ್ದು. ಅವರಿಗೆ ಇದೆಲ್ಲವೂ ಈಶ್ವರನ ವಿಭೂತಿ ಎಂಬ ಜ್ಞಾನ ಇರೋದ್ರಿಂದ ಅನುಕೂಲವಾಗಿ ಇರುತ್ತೆ. ಚೇತನದಲ್ಲಿ ಭಗವಂತ ಇದ್ದಾನೆ. ಜ್ಞಾನಿಯಾದವನು ಎಲ್ಲದರಲ್ಲೂ ಭಗವಂತನನ್ನೇ ಕಾಣೋದ್ರಿಂದ ಎಲ್ಲವೂ ಭಗವಂತನ ರೂಪ ಅಂತಾನೆ ನೋಡೋದು. ಅದು ಯಾರು ಕೆಟ್ಟದೇ ಇಲ್ಲ ಅಲ್ಲಿ. ಇವಾಗ ಎಲ್ಲವೂ ಒಳ್ಳೇದೇನೆ, ಆಗೋದೆಲ್ಲ ಒಳ್ಳೇದೇನೆ. ಹೀಗೆ ಪ್ರಕೃತಿ ಹೀಗೆ ಅನುಕೂಲವಾಗುತ್ತೆ ಜ್ಞಾನಿಗಳಿಗೆ ಅನ್ನುವಂಥದ್ದು. 6ನೇ ಇದು ವಾಕ್ಯ, ಪ್ರಾತಿಕೂಲ್ಯ ಶಂಕಾ ಪರಿಹಾರಮಂ. ಇದು ಪ್ರತಿಕೂಲವೇ ಎಂಬ ಬಗೆಗಿನ ಶಂಕೆಯ ಪರಿಹಾರ. ಮುಕ್ತರಿಗೆ ತಮ್ಮ ಬದ್ಧಾವಸ್ಥೆಯಲ್ಲಿ ಈ ಪ್ರಕೃತಿಯ ಪ್ರತಿಕೂಲವಾಗಿದ್ದದ್ದು ತಿಳಿಯುತ್ತೆ. ಯಾಕೆ? ನಿಲ ಇಲ್ಲ ಮಣ್ಣು ಏರಾಕೆ ಹಳ್, ಅಲ್ಲಿ ಮಂಚಿನಂತೆ ಈ ಬಾಳು ಅನ್ನೋದಷ್ಟು ಅಷ್ಟರೊಳಗೆ ಆಗೋಗಿದ್ದು ಇಷ್ಟೇನಾಗೋಯ್ತಾ? ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಎಂತವ್ರನ್ನು ಬಿಡ್ಲಿಲ್ಲ. ಇದು ವಿಶ್ವಾಮಿತ್ರ ತಪಸ್ ಮಾಡ್ತಾ ಕೂತಿದ್ದ, ಮೇನಕ್ಕೆ ಬಂದು ನೋಡಿದ, ಮೇನಕ್ಕೆ ಅವಳ ಜೊತೆ ರಮಿಸೋಣ ಅಂತ. ಏನ್ ಎಷ್ಟು ವರ್ಷಗಳ ಇವನ್ ತಪಸ್ಸು ಗಿಪಸ್ಸು ಎಲ್ಲ ಹೋಯ್ತು. ಆಮೇಲೆ ಯಾವಾಗ್ಲೂ ಎಚ್ಚರ, ಅಯ್ಯಯ್ಯೋ ನಾನೇನು ಯಾವ್ದ್ರಲ್ಲಿ ಸಿಗಾಕೊಂಡೆ ಅಂದ್ರೆ ಪ್ರಕೃತಿ, ಈ ಸೆಳೆತ, ಈ ಇಂದ್ರಿಯಗಳು ಎಲ್ಲರನ್ನು ಹೇಳ್ಕೊಂಡು ಹೋಗುವಂಥದ್ದೇ. ವಿಶ್ವಾಮಿತ್ರನ ಕತೆ ಬೇಡ, ನಾವೇನೇನೋ ಒಂದ್ ಸಂಧ್ಯಾ ಜಪಕ್ಕೆ ಕೂತ್ಕೊಂಡಾಗ ಯಾವುದೋ ವಿಷಯ ತಲೆಯಲ್ಲಿ ಇದೆ ಅಂತಂದ್ರೆ, ನೀವು ಜಪಕ್ಕೆ ಕೂತ್ಕೊಂಡ್ರು ಕೂಡ ಮತ್ತೆ ಮತ್ತೆ ವಿಷಯ ಆ ಕಡೆಗೆ ಹೋಗುತ್ತೆ, ಮನಸ್ಸು ಹೇಳ್ಕೊಂಡು ಹೋಗೋದು. ಇದೆಲ್ಲ ಬದ್ಧಾವಸ್ಥೆಯಲ್ಲಿ ಮೋಕ್ಷದಲ್ಲಿ ಆಸಕ್ತಿ ಇರೋರ್ಗೆ ಗೊತ್ತಾಗುತ್ತೆ. ಇದೆಲ್ಲ ಇತರರಿಗೆ ಅದು ಪ್ರತಿಕೂಲವಾಗಿರೋದು ಸಹ ತಿಳಿಯುತ್ತೆ. ಆದರೂ ಈಶ್ವರನ ವಿಭೂತಿಯಾಗಿ ಇದೆಲ್ಲ ಈಶ್ವರನಿಗೆ ಅನುಕೂಲವಾಗಿ ಇರುವುದು, ಹಾಗೆ ಮುಕ್ತರಿಗೂ ಅನುಕೂಲವಾಗಿ ಇರುವುದರಿಂದ ಪ್ರಾತಿಕೂಲ್ಯದ ಶಂಕೆಗೆ ಅವಕಾಶ ಇಲ್ಲ ಎಂಬುದು ಈ ರತ್ನದಿಂದ ತಿಳಿಯುತ್ತೆ. ಯಾವಾಗ ಇವನ ವಿವೇಕ ಚೆನ್ನಾಗಿ ಪ್ರಧಾನವಾಗಿದ್ದಾಗ ಏನ್ ಎಲ್ರ ಮಧ್ಯೆ ಕೂತಿದ್ರು ಅಷ್ಟೇ, ಎಲ್ರು ತಿಂತಾ ಇದ್ದಾರೆ. ಈಗ ನಂದಿನಿ ಪೇಡ ಇವನ್ ತಿನ್ನೋಲ್ಲ ಅಂತ ಸಂಕಲ್ಪ ಮಾಡಿದ್ದಾನೆ ಅವತ್ತು ಏಕಾದಶಿ, ನಾನೇನು ಸ್ವೀಕಾರ ಮಾಡಲ್ಲ. ಅಷ್ಟು ಜನ ತಿಂತಿದ್ರು ಕೂಡ ಇವನಿಗೇನೋ ಟೆಂಪ್ಟೇಷನ್ ಆಗುತ್ತೋ? ಯಾಕೆ? ವಿವೇಕ ಪ್ರಧಾನವಾಗಿದೆ. ಇಲ್ದಿದ್ರೆ ಅಯ್ಯೋ ಎಲ್ಲರೂ ತಿಂತಾ ಇದ್ರಲ್ಲ, ಮನಸ್ಸು ಒಂದ್ ಸ್ವಲ್ಪ ಜರದ್ರೆ ಒಂಚೂರು ತಿನ್ಬೇಡ. ಇನ್ನೇನೋ ಹೇಳ್ತಾರೆ, ಇದು ಹಾಲಲ್ಲಿ ಮಾಡಿದ್ದು ದೋಷ ಇಲ್ಲ, ತಿನ್ಬಹುದು. ಮತ್ತೆ ಇನ್ನೇನು ಅವರು ನಂದಿನಿನವರು ಕೈನಲ್ಲಿ ಮುಟ್ಟು ಮಾಡಲ್ಲ, ಅದೆಲ್ಲ ಮೆಷಿನ್ ಅಲ್ಲಿ ಆಗತ್ತೆ. ಇದೆಲ್ಲ ಸಮಾಧಾನಗಳು.
ಪಾಲುಳ್ಳೆ ಪಣ್ಣಿಕ್ರಪುಟ್ಟ ಅದಕ್ಕೆ ಒಂದು ದೋಷಮಿಲ್ಲ ಎಂಬ ಸಾಡ್ಲ ಸರಿ ತಿನ್ಬಿಡೋದು. ಅದೇ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಇವತ್ತೇನೋ ಏಕಾದಶಿ ನಾನೇನೊಂದು ತಿನ್ನೋಲ್ಲ ಅಂತ ಮಾಡಿದ್ರೆ ಅದು ಹಾಲ್ನಲ್ಲಿ ಮಾಡಿದ್ದಲ್ಲ, ಅದು ಏನೇ ಆಗಿರ್ಲಿ ಸ್ವೀಕಾರ ಮಾಡೋಲ್ಲ. ಇಂದ್ರಿಯ ಸಾಮಗಳ ಸೆಳೆತವನ್ನ ವಿವೇಕಿಯಾದವನು ಅದನ್ನ ಕಂಟ್ರೋಲ್ ಮಾಡ್ತಾನೆ. ಇದಕ್ಕೆ ಭಗವಂತನ ಕೃಪೆಯಿಂದ ಇದಾಗಿ ಆಗುವಂತಾನೆ. 7ನೇದು ಪರಮಪದತ್ತಿನುடைய ಭೋಗ್ಯತಾ ಅತಿಶಯ. ಪರಮಪದದ ಭೋಗ್ಯತೆಯ ಅತಿಶಯ. ಪರಮಪದ ಶುದ್ಧ ಸತ್ವ ದ್ರವ್ಯದಿಂದಾಗಿದ್ದು ಈಶ್ವರನ ಭೋಗ ವಿಭೂತಿಯಾಗಿದೆ. ಕೇವಲ ಸತ್ವಕ್ಕೆ ಆಶ್ರಯವಾದಂತಹ ಶುದ್ಧ ಸತ್ವ ಈಶ್ವರನಿಗೂ ಮುಕ್ತರಿಗೂ ಅವರ ಸಂಕಲ್ಪ ಅನುಸಾರವಾಗಿ ದೇಹ ಮೊದಲಾದ ರೂಪಗಳಾಗಿ ಎಲ್ಲ ಕಾಲದಲ್ಲೂ ಅನುಕೂಲವಾಗಿ ಇರುತ್ತೆ. ಅಲ್ಲಿ ಪ್ರಾತಿಕೂಲ್ಯ ಅನ್ನೋದು ಇಲ್ವೇ ಇಲ್ಲ. ಯದುಚ್ಚಿಷ್ಟಂ ಅಭೋಜ್ಯಂ ಯದ್ವಾ ದುಶ್ಚರಿತಂ, ಇವೆಲ್ಲ ನಮಗೆ ಕರ್ಮವಶರಾಗಿದ್ದಾಗ ತ್ರಿಗುಣಗಳ ಪ್ರಭಾವದಿಂದ ಅದಕ್ಕೆ ಒಳಗಾಗಿ ಈ ರೀತಿಯ ಅನರ್ಥಗಳು ಇವೆಲ್ಲ ನಮಗೆ ಇಲ್ಲಿ ಆಗುವಂಥದ್ದು ಬದ್ಧ ದಶೆಯಲ್ಲಿ. ಮುಕ್ತರಿಗೂ ಭಗವಂತನಿಗೂ ವೈಕುಂಠದಲ್ಲಿ ಈ ತ್ರಿಗುಣಗಳ ಇದೇ ಇಲ್ಲ ಅಲ್ಲಿ, ಯಾಕೆಂದ್ರೆ ಅದು ಕೇವಲ ಶುದ್ಧ ಸತ್ವ. ಹಾಗೆ 8 ಕಾಲತ್ತಿನ ಪ್ರಕಾರ, ಕಾಲತತ್ವದ ಪ್ರಕಾರ ತ್ರಿಗುಣರಹಿತವಾದ ವಿಶೇಷ ದ್ರವ್ಯ ಕಾಲ. ಇದು ನಿತ್ಯ ವಿಭೂತಿ ಮತ್ತು ಲೀಲಾ ವಿಭೂತಿ ಎರಡರಲ್ಲೂ ವ್ಯಾಪ್ತವಾಗಿದೆ. ನಿತ್ಯ ವಿಭೂತಿ ವೈಕುಂಠದಲ್ಲೂ ಕಾಲ ಅನ್ನೋದಿದೆ, ಆದ್ರೆ ಕಾಲದಲ್ಲಿ ಇಲ್ಲಿ ಏನೇನಾಗುತ್ತೆ, ಈಗ ಕಾಲಕ್ಕೆ ಸರಿಯಾಗಿ ಋತುಗಳಲ್ಲಿ ಬದಲಾವಣೆ ಇದು ಪ್ರಕೃತಿಯಲ್ಲಿ ನೀವು ನೋಡ್ತೀರಿ. ಈಗ ಶಿಶಿರ ಋತು ಅಂದಾಗ ಎಲೆ ಉದುರೋಯ್ತು, ಮುಂದಕ್ಕಿನ್ನು ವಸಂತ ಬರುತ್ತೆ ಅಂದ್ರೆ ಎಲೆ ಚಿಗುರುತ್ತೆ. ಕಾಲದ ಇದರಿಂದ ಈಗ ಸತ್ವೋದ್ರಿಕ್ತವಾದ ಕಾಲ, ಹಾಗೆ ಸತ್ವಗುಣ ವೃದ್ಧಿಯಾಗಿ ಚೆನ್ನಾಗಿರುತ್ತೆ ಆ ಸಮಯದಲ್ಲಿ ಮಾಡುವಂಥದ್ದು. ಯಾಕೆ ಬ್ರಾಹ್ಮಿ ಮುಹೂರ್ತ ಕರ್ತವ್ಯ ಅಂದ್ರು. ಆ ಕಾಲದಲ್ಲಿ ನೀವು ಮಾಡುವಂತ ಕೆಲಸಕ್ಕೆ ವಿಶೇಷವಾದ ಫಲಗಳು ಕೂಡ, ಮತ್ತೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಅದು ಎಲ್ಲ ಬಹಳ ಕಡಿಮೆ. ಮತ್ತೆ ಫಲವು ಕೂಡ ಬೇರೆ ಸಮಯದಲ್ಲಿ ಮಾಡೋಕ್ಕಿಂತ ಆ ಸಮಯಗಳಲ್ಲಿ ಸತ್ವೋದ್ರಿಕ್ತವಾದ ಕಾಲದಲ್ಲಿ ಮಾಡಿದಾಗ ಅದಕ್ಕೆ ವಿಶೇಷವಾಗಿ ರಿಟರ್ನ್ಸ್ ಕೂಡ ಬಹಳ ಜಾಸ್ತಿ. ಹೀಗೆ ಲೀಲಾ ವಿಭೂತಿಯಲ್ಲಿ ಎಲ್ಲವೂ ಕಾಲದ ಅಧೀನದಲ್ಲಿದೆ. ಕಾಲಾಯ ತಸ್ಮೈ ನಮಃ, ಅವರು ಕಾಲವಾದರು ಅಂತಾರೆ. ಅಂದ್ರೆ ಎಲ್ಲವೂ ಕೂಡ ಇಟ್ ಇಸ್ ನಿಯಂತ್ರಣ ಕಾಲದ ಕೈನಲ್ಲಿರೋದು. ಸೃಷ್ಟಿಯಲ್ಲಿ ಈಶ್ವರನಿಗೆ ಉಪಾದಾನ ದ್ರವ್ಯವೂ ಆಗುತ್ತೆ. ಈ ಕಾಲದ ಪ್ರಕಾರವನ್ನ 8ನೇ ರತ್ನ ತಿಳಿಸುತ್ತೆ. ಇದು 12ನೇದು ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ. ಅದರಲ್ಲಿ ವಿವರ ಇನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ. 9ನೇದು ಧರ್ಮಭೂತ ಜ್ಞಾನத்தின் ಪ್ರಕಾರ. ಧರ್ಮಭೂತ ಜ್ಞಾನದ ಪ್ರಕಾರ, ಧರ್ಮಭೂತ ಜ್ಞಾನ ಎಂಬುದು ನಮ್ಮ ಈ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಅಸಾಧಾರಣವಾದ ವಿಷಯ. ಇದನ್ನು ಬೇರೆ ಯಾರು ಹೇಳಿಲ್ಲ. ಇದು ಅಚೇತನ ದ್ರವ್ಯವಾದರೂ ಕೂಡ ಸ್ವಯಂ ಪ್ರಕಾಶವಾಗಿದ್ದು ತನ್ನ ಆಶ್ರಯಕ್ಕೆ ಇತರ ವಿಷಯಗಳನ್ನ ಪ್ರಕಾಶಿಸುವುದಾಗಿ ಚಿತ್ ಎಂದು ಹೇಳಲ್ಪಡುತ್ತೆ. ಈ ಧರ್ಮಭೂತ ಜ್ಞಾನದಿಂದ ನಾನು ಜ್ಞಾನಿ, ನಾನು ಅಜ್ಞಾನಿ, ನಾನು ಭಗವಂತನ ಕಂಡೆ, ಅವನ ದಿವ್ಯ ಇದನ್ನೆಲ್ಲ ನೋಡದೆ ಅಂತ ಅವ್ರಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ಬರೀ ಅವನು ಭಗವಂತ ವಿಜ್ಞಾನ ಘನ ಏವ. ಮತ್ತೆ ಅದೇ ಉದಾಹರಣೆ ಹಿಂದೆ ಹೇಳಿದ್ದು ಕಲ್ಸಕ್ರೆ ಕಟ್ಟಿ, ಭಗವಂತ ಕಲ್ಸಕ್ರೆ ಕಟ್ಟಿ ಹಿಂಗೆ ಅಂತಾರೆ ಅವರು. ನಾವ್ ಹೇಳ್ತೇವೆ ಅವನು ಕಲ್ಸಕ್ರೆ, ಅದ್ರ ಜೊತೆಗೆ ಅವನು ಸಿಹಿಯಾಗಿದ್ದೀನಿ ಅನ್ನೋದು ಕೂಡ ಅನುಭವ ಅವನಿಗಿದೆ ಅಂತ. ಹಾಗೆ ನಾವು ಚೇತನ ಸ್ವಯಂ ಪ್ರಕಾಶ ಜೊತೆಗೆ ನಾನು ಜ್ಞಾನಿನೋ ತಾನು ಅಜ್ಞಾನಿನೋ ಅನ್ನೋ ತಿಳಿಯುವಂತಾಗಿ ಇದಿದೆಯಲ್ಲ, ಅದು ಧರ್ಮಭೂತ ಜ್ಞಾನ. ಇದು ಜ್ಞಾನವೇ ಆದ್ರೂ ಕೂಡ ಒಂದು ಜ್ಞಾನಕ್ಕೆ ಆಶ್ರಯವಲ್ಲವಾದ್ದರಿಂದ ಅಚಿತ್ ಅಂತ ಹೇಳಲ್ಪಡುತ್ತೆ. ಇದು ಜೀವಾತ್ಮನಿಗೂ ಈಶ್ವರನಿಗೂ ಇದೆ, ಇಬ್ಬರಿಗೂ ಕೂಡ. ಬದ್ಧರಲ್ಲಿ ಸಂಕುಚವಾಗಿದ್ದು ಮುಕ್ತರಲ್ಲಿ ಪೂರ್ಣ ವಿಕಾಸವಾಗಿರುತ್ತೆ. ಇದುವೇ ಧರ್ಮಭೂತ ಜ್ಞಾನದ ಪ್ರಕಾರ. ಧರ್ಮಭೂತ ಜ್ಞಾನದಿಂದ ಈ ಆತ್ಮದ ಜ್ಞಾನ ಯಾರು ವಿವೇಕಿಯಾದವನೋ ಅವನಿಗೆ ಇದು ಭಗವಂತನಿಗೆ ಸೇರಿದ್ದು, ಅದು ಭಗವಂತನಿಗೆ ಶರೀರ. ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನ. ಈ ಜ್ಞಾನ ಧರ್ಮಭೂತ ಜ್ಞಾನದಿಂದ ಉಂಟಾಗಲ್ಲ. ಆದ್ರೆ ಬದ್ಧರಲ್ಲಿ ಕರ್ಮದ ಬಂಧದಲ್ಲಿ ಅವರಿಗೆ ಶರೀರವೇ ನಾನು ಅನ್ನುವಂಥ ಭ್ರಮೆಯನ್ನು ಉಂಟು ಮಾಡುವಂತ. ನನಗೆ ಕಂಫರ್ಟಬಲ್ ಆಗಿದೆ, ಇಲ್ಲ ನನಗೆ ತುಂಬಾ ಇಷ್ಟವಾಯ್ತು, ನನಗದು ಇಷ್ಟವಾಗ್ಲಿಲ್ಲ, ಈ ತರದ್ದೆಲ್ಲ ಹೇಳ್ಬೇಕಾದ್ರೆ ಎಲ್ಲ ಆ ಧರ್ಮಭೂತ ಜ್ಞಾನದಿಂದ ಇದೆಲ್ಲ ಉಂಟಾಗುತ್ತೆ. ಬದ್ಧರಿಗೂ ಉಂಟು, ಮುಕ್ತರಿಗೂ ಉಂಟು. ಆದ್ರೆ ಮುಕ್ತರಲ್ಲಿ ಅದು ಚೆನ್ನಾಗಿ ವಿಕಸನವಾಗಿದೆ ಅಂತ. 10ನೇದು ಇವತ್ತಿನುಡಿಯ ಅನಾತ್ಮ ತತ್ವ. ಇವುಗಳ ಅನಾತ್ಮಕತ್ವ, ಚೇತನ ಅಚೇತನಗಳನ್ನ ಆತ್ಮ ಅನಾತ್ಮ ಎಂದು ಸಹ ವಿಭಾಗ ಮಾಡಬಹುದು. ಜೀವರು ಈಶ್ವರನು ಆತ್ಮ ಆದ್ರೆ
ಪ್ರಕೃತಿ, ಕಾಲ, ಶುದ್ಧ ಸತ್ವ, ಧರ್ಮಬೋಧ, ಜ್ಞಾನ ಇವೆಲ್ಲ ಗುಣಗಳಂತೆ ಅನಾತ್ಮ ವಿಭಾಗದಲ್ಲಿ ಸೇರುತ್ತೆ. ಅಚೇತನ ದ್ರವ್ಯ ಅಂತ ಹೇಳ್ತೀವಲ್ಲ, ಅನಾತ್ಮ ಅದಕ್ಕೆ ಸೇರುತ್ತೆ. ಈ ಇವೆ 10 ಪ್ರತಿಪಾದ್ಯ. ಇದು ಈ 10 ವಿಷಯಗಳು ಪ್ರತಿಪಾದ್ಯವಾಗಿದೆ. ಇದು ಅಚೇತನದ ಬಗ್ಗೆ. ಮುಂದೆ ಪರತತ್ವ ವಿಷಯಮಾನ 10 ವಾಕ್ಯಕ್ಕೆ ಪರತತ್ವ ವಿಷಯವಾದ 10 ವಾಕ್ಯಗಳಿಂದ ಈಶ್ವರ ನುಡಿಯ ಲಕ್ಷಣ, ಈಶ್ವರನ ಲಕ್ಷಣ, ಈಶ್ವರನ ಲಕ್ಷಣವನ್ನ ಯಾಮುನಾಚಾರ್ಯರು ಸ್ವಾಧೀನ ತ್ರಿವಿಧ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಆರಂಭ ಮಾಡಿ ಹೇಳ್ತಾರೆ. ಈಶ್ವರನು ಎಲ್ಲವನ್ನು ನೇಮಿಸ್ತಾನೆ ಅನ್ನೋದೇ ಪ್ರಧಾನ. ಆ ದೇವತಾ ವಿಷಯ ಯಾರು ಅಂದ್ರೆ ಶ್ರೀಮನ್ನಾರಾಯಣ ಏವ. ಹೀಗೆ ಸರ್ವವನ್ನು ನೇಮಿಸುವಂತಹ ನಾರಾಯಣ ಎಂಬುದೇ ಪರತತ್ವದ ಲಕ್ಷಣ. ನಾರಾಹ ಚೇತನರನ್ನ ಆತ್ಮಗಳನ್ನ, ಅಯ್ಯನ ಅಂದ್ರೆ ಅವುಗಳಿಗೆಲ್ಲ ಮಾರ್ಗದರ್ಶನ ಅಂತ 2 ಸಮಾಸಗಳಲ್ಲಿ ಹೇಳ್ತಾರೆ. ಯಾರು ಕಡೆಯ ಗುರಿಯೋ ಅವನನ್ನು ಪಡೆಯೋದಕ್ಕೋ, ಯಾರು ಪಡೆಯೋದಕ್ಕೆ ಸಾಧನವಾಗಿದ್ದಾನೋ ಅಂತ ಅವನು ನಾರಾಯಣ. 2ನೇ ವಾಕ್ಯ, ಇವನುடைய ನಿರಂಕುಶ ಸ್ವಾತಂತ್ರ್ಯಾದಿಗಳು. ಈ ಈಶ್ವರನ ನಿರಂಕುಶ ಸ್ವಾತಂತ್ರ್ಯವೇ ಮೊದಲಾದವು. ಭಗವಂತನಿಗೆ ನಿರಂಕುಶ ಸ್ವಾತಂತ್ರ್ಯ ಅಂದ್ರೆ ಭಗವಂತನ ಯಾರು ಕಂಟ್ರೋಲ್ ಮಾಡೋರಿದ್ದಾರ? ಎಲ್ಲರನ್ನು ನೇಮಿಸುವನು ಭಗವಂತ, ಸರ್ವ ನಿಯಾಮಕ ಅವನು. ಅವನನ್ನೇ ನೇಮಿಸುವವರು ಯಾರು ಇದ್ದಾರೋ? ಯಾರು ಇಲ್ಲ. ನಿಸ್ಸಮಾಭ್ಯಧಿಕ, ಅವನಿಗೆ ಸಮರು ಇಲ್ಲ, ಅಧಿಕರು ಇಲ್ಲ. ಅವನೇ ಸುಪ್ರೀಮ. ಅದನ್ನ ಹೇಳುವಂತದ್ದು. ಪ್ರಪಂಚದಲ್ಲಿ ನಿತ್ಯವಾದ ವಸ್ತುಗಳು, ಅನಿತ್ಯವಾದ ವಸ್ತುಗಳು ಇವೆ. ನಿತ್ಯ ಅಂದ್ರೆ ಒಂದು ಶಾಶ್ವತವಾಗಿರುವಂತಹದ್ದು, ಅನಿತ್ಯವಾದದ್ದು ಅಂದ್ರೆ ಪರಿಣಾಮ ಹೊಂದಿ ಹಾಳಾಗುತ್ತೆ. ಇವು ಯಾಕೆ ಆಗಿದೆ ಅಂದ್ರೆ ಸ್ವತಂತ್ರನಾದ ಈಶ್ವರನ ಸಂಕಲ್ಪದಿಂದಲೇ. ಈಶ್ವರನ ಸಂಕಲ್ಪ ಎಲ್ಲದಕ್ಕೂ ಕೂಡ, ಚೇತನವಾಗ್ಲಿ ಅಚೇತನವಾಗ್ಲಿ ಎಲ್ಲವೂ ಕೂಡ ಅವನಿಂದ ನಿಯಂತ್ರಿಸಲ್ಪಟ್ಟದ್ದು. ಆ ಸರ್ವೇಶ್ವರನ ಸಂಕಲ್ಪವನ್ನು ಯಾರು ತಡೆಯಲಾರೆ, ಬದಲಾಯಿಸುವುದೂ ಸಾಧ್ಯವಿಲ್ಲ. ಅದುವೇ ಅವನ ನಿರಂಕುಶ ಸ್ವಾತಂತ್ರ್ಯ. ಅಂಕುಶ ಅಂದ್ರೆ ಈ ಆನೆ ಮೇಲೆ ಒಬ್ಬ ಗೊತ್ತಿರ್ತಾನೆ, ಕೈನಲ್ಲಿ ಒಂದು ಶಾರ್ಪ್ ಆದ ಒಂದಿದೆ ಅಂಕುಶ ಅಂತ. ಅದರಿಂದ ಅವನು ನೆತ್ತಿ ಹತ್ರ ತಿವಿದ್ರೆ ಆ ಪೈನು ಅದು ಇದ್ರದ್ದು ಹೇಳ್ದಂಗೆ ಕೇಳುತ್ತೆ ಆನೆ. ಹಾಗೆ ಇಲ್ಲಿ ಚೇತನವನ್ನು ಅಚೇತನವನ್ನು ನಿರಂಕುಶವಾಗಿ ಯಾರು ನಿಯಮಿಸುವವನು ಅಂತಂದ್ರೆ ಅವನು. ಅದರಿಂದ ಭಗವಂತನಿಗೆ ಆ ನಿರಂಕುಶ ಸ್ವಾತಂತ್ರ್ಯ, ಅವನಿಗೆ ಸ್ವಾತಂತ್ರ್ಯ ಇದೆ, ಏನ್ ಬೇಕಾದ್ರೆ ಬೇಕಾದ್ರೆ. ನಮಗೆ ಸ್ವತಂತ್ರತೆ ಭ್ರಮೆ ಅಷ್ಟೇ. ನಾವೇನ್ ಬುದ್ಧಿ ಉಡ್ಸುವಾಗ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಎಲ್ಲ ನನ್ ಪ್ಲಾನಿಂಗು ಅಂತಂದ್ರೆ ಏನು ನಂದು ನಿಂದು ಅಂತ ಹೇಳ್ಬೇಕಾದ್ರೆ ಶರೀರ ಇವುಗಳನ್ನ ಹೇಳ್ಕೊಂಡು ಬರುವಂತದ್ದು. ಏನೆಲ್ಲ ಮಾಡ್ಬಿಡ್ತಾನ ಇವನು. ಭಗವಂತನ ಸಂಕಲ್ಪ ಇಲ್ದಿದ್ರೆ ಇವನು ಎಷ್ಟೇ ತಲೆ ಕೆಳಕಾಗಿ ನಿಂತ್ಕೊಂಡ್ರು ಕೂಡ ಕೆಲಸ ಆಗೋದಿಲ್ಲ. ದೈವ ಮಾತ್ರ ಪಂಚಮಂ ಅಂತ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇವನ ಸಂಕಲ್ಪನೂ ಇದೆ, ಲಿಮಿಟೆಡ್ ಜೀವಾತ್ಮಂದು, ಆದ್ರೆ ಪರಮಾತ್ಮಂದು ಪ್ರಧಾನ. ಅವನ ಸಂಕಲ್ಪದಿಂದ ಎಲ್ಲ ಸಾಂಗವಾಗ ಆಯ್ತು. ಒಂದ್ ಕಾರ್ಯಕ್ರಮ ಆಗ್ಬೇಕು, ಎಲ್ಲ ಭಗವಂತ ಇದ್ದಾನೆ. ತೇನಾಮಿನ ತೃಣಾಗ್ರಮಪಿ ನ ಚರತಿ. ಅವನಿಲ್ದೆ ಒಂದ್ ಕಡ್ಡಿನೂ ಹುಲ್ಕಡ್ಡಿ ತುದಿ ಎಳ್ಳಾಡಲ್ಲ, ಮತ್ತೆ ಅವನೇ ಬಂದ್ ಮಾಡ್ಕೊಳ್ತಾನೆ ಎಲ್ಲ ಭಗವಂತ ಅಂತ ನೀವು ಸುಮ್ಮನೆ ಕೂತ್ಕೊಂಡ್ರಾಗುತ್ತೋ? ಮನುಷ್ಯನಾಗಿ ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ, ಏನೇನು ಮಾಡ್ಬೇಕು ಅಂತ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಅದಕ್ಕೇನೆಲ್ಲ ಸಿದ್ಧತೆಗಳು ಇದೆಲ್ಲ ಏನು ಅಡ್ಡಿ ಇಲ್ಲದೆ ನಡ್ಸ್ಕೊಡೋದಕ್ಕೆ ಅವನ ಕೃಪೆ ಇದೆ. ನಿಮ್ ಲಿಮಿಟೇಷನ್ ನಲ್ಲಿ ಎಷ್ಟಿದೆಯೋ ಅದನ್ನ ನೀವು ಮಾಡಿದ್ರ ಎಲ್ಲವನ್ನು ಪೂರ ಭಗವಂತನೇ ಮಾಡ್ತಾನೆ ಅಂತಲ್ಲ. ಹೀಗೆ ಎರಡರದ್ದು ಸೇರುವಂಥದ್ದು. ಪ್ರಧಾನ ಯಾವುದು ಅಂದ್ರೆ ಭಗವಂತಂದು. ಅದನ್ನ ಇಲ್ಲಿ ತಿಳಿಸಿದ್ದು. 3ನೇದು ಉಪಾದಾನ ಕಾರಣತ್ವ ಪ್ರಕಾರ. ಈಶ್ವರನ ಉಪಾದಾನ ಕಾರಣವಾಗಿರೋ ಪ್ರಕಾರ. ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್. ಒಂದು ಮಡಿಕೆ ಆಗ್ಬೇಕು, ಅದಕ್ಕೆ ಮೂಲ ದ್ರವ್ಯ ಯಾವುದು? ಅದೇ ಉಪಾದಾನ. ಮಣ್ಣು ಇಲ್ದಿದ್ರೆ ಮಡಿಕೆ ಆಗುತ್ತೋ? ಬೇರೆ ಏನೆಲ್ಲ ಚಕ್ರ ಇದೆ, ಗಾಡಿ ಇದೆ, ಕುಂಬಾರ ಇದ್ದಾನೆ, ಸುತ್ತೋದಕ್ಕೆ ಕಡ್ಡಿ ಇವುಗಳೆಲ್ಲ ಇದೆ, ಮಣ್ಣೇ ಇಲ್ಲ, ಮಾಡೋಕ್ಕಾಗುತ್ತೋ? ಬೇಸಿಕ್ ಮೆಟೀರಿಯಲ್. ಅಥವಾ ಮಣ್ಣಿದೆ, ಸರಿ ಮಣ್ಣೇ ಇದೆ ಅದರಲ್ಲೇ ಹಾಕೋಬಿಡ್ಲಿ, ಮಣ್ಣು ತಾನಾಗಿ ಕುಂಬ್ರೆ ಇದು ಮಡಿಕೆ ಆಗೋದಕ್ಕೆ ಸಾಧ್ಯನೋ? ಉಪಾದಾನ ಕಾರಣ ಅಂದ್ರೆ ಇದು ಮೂಲ ದ್ರವ್ಯ ಪ್ರತಿಯೊಂದಕ್ಕೂ. ಅದಕ್ಕೆ ಅವನನ್ನ ಜಗದಾದಿ ಮೂಲ ಅಂತ, ಜಗತ್ ಕಾರಣ. ಹೀಗೆ ಈಶ್ವರನ ಉಪಾದಾನ ಕಾರಣ ಪ್ರಕಾರ ಎಲ್ಲ ಪದಾರ್ಥಗಳನ್ನು ಈಶ್ವರನ ವ್ಯಾಪಿಸಿದ್ದು, ಎಲ್ಲವೂ ಅವನಿಗೆ ಅಪೃಥಕ್ ಸಿದ್ಧ ಪ್ರಕಾರಗಳು. ಇದೆಲ್ಲ ಹಿಂದೆ ಹೇಳಿದೆ. ಅಪೃಥಕ್ ಸಿದ್ಧ ಅಂದ್ರೆ ತಾನು ಸಪರೇಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ,
ಅವನನ್ನು ಆಶ್ರಯಿಸಿದೆ. ಅದು ಚೇತನವಾಗ್ಲಿ ಅಚೇತನವಾಗ್ಲಿ, ಭಗವಂತ ಎಲ್ಲದರ ಒಳಗೂ ಇದ್ದು ಎಲ್ಲವನ್ನೂ ತನ್ನ ಸಂಕಲ್ಪದಿಂದನೇ ನೇಮಿಸ್ತಾನೆ. ಹಾಗೇನೆ ಸಕಲೇತರ ವಿಲಕ್ಷಣ, ಎಲ್ಲದರಿಂದ ವಿಲಕ್ಷಣನಾಗಿ ಬೇರೆಯಾಗೂ ಇರಬಲ್ಲ ಅವನು. ಯಾವುದೇ ವಸ್ತುನಲ್ಲಿ ಇದ್ರೂ ಕೂಡ ಅದರ ದೋಷಗಳು ಇದೆಲ್ಲ ಅವನಿಗೆ ಅಂಟೋದಿಲ್ಲ. ಇದೆಲ್ಲ ಅವನಿಗೆ ಅಸಾಧಾರಣವಾದಂತಹ ವಿಷಯಗಳು ಭಗವಂತನಿಗೆ. ಅಪೃಥಕ್ ಸಿದ್ಧ ಪ್ರಕಾರಗಳಾಗಿರೋದ್ರಿಂದ ಎಲ್ಲ ಕಾರ್ಯಗಳು ಪ್ರಧಾನವಾಗಿ ಈಶ್ವರನೇ ಉಪಾದಾನ ಕಾರಣ ಆಗ್ತಾನೆ. ಅದೇ ರೀತಿಯಲ್ಲಿ ಸರ್ವಾಂತರ್ಯಾಮಿದ ಪರಮಾತ್ಮನೇ ಎಲ್ಲ ಕಾರ್ಯಗಳಲ್ಲೂ ಇರೋದ್ರಿಂದ ಅವನೇ ಉಪದೈವವಾಗಿದೆ. ಸೊ ಎಲ್ಲದರಲ್ಲೂ ಅವನಿದ್ದಾನೆ, ಎಲ್ಲವೂ ಅವನ ಸಂಕಲ್ಪದಿಂದಾನೇ ಆಗತ್ತೆ. ನಾವೆಲ್ಲ ಅಲ್ಲಿ ಬರೀ ನಿಮಿತ್ತ ಅಷ್ಟೇ. ಈಗ ಅನ್ನ ಸಾರು ಎಲ್ಲ ಸಿದ್ಧವಾಗಿದೆ, ಕೂತ್ಕೊಂಡಿದ್ದಾರೆ, ಎಲ್ಲ ಬಡಿಸ್ಬೇಕಾದ್ರೆ ಏನು ಆ ಸೌಟು. ಹಾಗೆಯೇ ಚೇತನರು ಇವರನ್ನ ಭಗವಂತ ಹಂಗೆ ಉಪಯೋಗಿಸ್ಕೊಂಡು ಮಾಡ್ತಾನೆ. ಅದೇನು ಸೌಟೇನಾದ್ರು ಚಾಯ್ಸ್ ಕೇಳುತ್ತಾ, ನನಗೆ ನನ್ನ ಪಾಯಸದಲ್ಲೇ ಹಾಕಿ ಇದ್ರಲ್ಲಿ ಹಾಕ್ಬೇಡಿ ಅಂತ. ಹಾಗೆ ಜೀವನು ಕೂಡ ತನ್ನ ಲಿಮಿಟೇಷನ್ಸ್ ನ ತೆಗೆದುಕೊಂಡು ಭಗವಂತನ ಸಂಕಲ್ಪದಂತೆ ನಡೆಯಬೇಕು. ಇದಕ್ಕಾಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಇರುವುದರಿಂದ ಅವನೇ ಮಾಡೋದೆಲ್ಲ ಅವನಿಗಾಗಿಯೇ. 4 ನಿಮಿತ್ತ ಕಾರಣತ್ವ ಪ್ರಕಾರ. ಅವನು ನಿಮಿತ್ತ ಕಾರಣತ್ವ ಪ್ರಕಾರ, ಈಶ್ವರನ ಉಪಾದಾನ ಕಾರಣವಾದಂತೆ ಎಲ್ಲ ಕಾರ್ಯಗಳು ಅವನ ಸಂಕಲ್ಪದಿಂದಲೇ ನಡೆಯೋದು. ಅವನು ಸತ್ಯ ಸಂಕಲ್ಪ, ಅವನ ಸಂಕಲ್ಪ ಎಂದು ವ್ಯರ್ಥವಾಗೋಲ್ಲ. ನಾವೇನೇನೋ ಸಂಕಲ್ಪ ಮಾಡ್ತೀವಿ, ನಾಳೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ, ಒಂದೂ ಆಗದೆ ಇರಬಹುದು. ಆದ್ದರಿಂದ ಎಲ್ಲವನ್ನೂ ತನ್ನ ವಿಶೇಷಣವಾಗಿ ಉಳ್ಳಂತ ಈಶ್ವರನೇ ಆ ವಿಶಿಷ್ಟ ವೇಷದಿಂದ ಎಲ್ಲಕ್ಕೂ ನಿಮಿತ್ತ ಕಾರಣನಾಗಿದ್ದಾನೆ. ಇನ್ಸ್ಟ್ರೂಮೆಂಟಲ್ ಕಾಸ್. ಮೆಟೀರಿಯಲ್ ಕಾಸು ಉಪಾದಾನ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸು ಅವನೇ ಭಗವಂತನೇ. 5ನೇದು ಅಂತರ್ವ್ಯಾಪ್ತಿ ಸ್ವರೂಪಮ, ಈಶ್ವರನ ಅಂತರ್ವ್ಯಾಪ್ತಿ ಸ್ವರೂಪ. 25ನೇ ರತ್ನದಲ್ಲಿ ಇವರು ವೇದಾಂತೇಶ ಮಾಡಿದ ಅದರಲ್ಲಿ ಆಚಾರ್ಯರು ಪರಮಾತ್ಮನ ಅಂತರ್ವ್ಯಾಪ್ತಿ ಸ್ವರೂಪವನ್ನು ನಿರೂಪಿಸಿದ್ದಾರೆ. ವೇದಗಳು ಕೂಡ ಹೇಳುತ್ತೆ ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಅದಕ್ಕೆ ಹೆಸರು. ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ, ಎಲ್ಲದರ ಒಳಗೂ ತಾನಿದ್ದು ಅದರಿಂದ ಹೊರಗಡೆ ಕೂಡ ಅದರ ದೋಷಕ್ಕೆ ಯಾವುದಕ್ಕೂ ಭಾಗಿಯಾಗಿದೆ. ಎಲ್ಲವನ್ನು ನೇಮಿಸಿ ರಕ್ಷಣೆ ಎಲ್ಲವನ್ನು ಮಾಡುವಂತ ಅವನು, ಎಲ್ಲಕ್ಕೂ ಆಧಾರ, ಎಲ್ಲಕ್ಕೂ ಶೇಷಿ, ಎಲ್ಲದರ ನಿಯಾಮಕ. ಹಾಗೆ ಅತ್ಯಂತ ಸೂಕ್ಷ್ಮ ರೂಪವಾದ ಜೀವಾತ್ಮನಲ್ಲಿ ಹೇಗೆ ಪರಮಾತ್ಮನು ಅಂತರ್ವ್ಯಾಪ್ತಿ ಅಂದ್ರೆ ಅವನಿಲ್ಲದ ಜಾಗವೇ ಇಲ್ಲದಂತೆ ಎಲ್ಲವನ್ನು ವ್ಯಾಪಿಸೋದ್ರಿಂದ. ವಿಶ್ವಂ ವಿಷ್ಣು ವಷಟ್ಕಾರೋ, ವಿಶ್ ಅಂತಂದ್ರೆ ವ್ಯಾಪನ ಅನ್ನೋದು ಧಾತುವಿಂದ ಬರುವಂತಹದ್ದು. ಅವನ ಅಂತರ್ವ್ಯಾಪ್ತಿ ಸ್ವರೂಪ ಅದು ಅಂತ ಹೇಳ್ತಾರೆ. ವೇದ ಅದಕ್ಕೆ ಹೇಳುತ್ತೆ, ವಾಗ್ ಹೃದಯೇ ಹೃದಯಂ ಮಯಿ ಅಹಂ ಅಮೃತೆ ಅಮೃತಂ ಬ್ರಹ್ಮಣಿ ಅಂತರ್ಯಾಮಿ. ಚಕ್ಷುರ್ ಹೃದಯೇ ಹೃದಯಂ ಮಯಿ ಅಹಂ ಅಮೃತೆ ಅಮೃತಂ ಬ್ರಹ್ಮಣಿ ಶ್ರೋತ್ರಗಂ ಹೃದಯೇ. ಹೀಗೆ ಒಂದೊಂದೇ. ಬಹಿರ್ವ್ಯಾಪ್ತಿ ನಿಯಮ. ಬಹಿರ್ವ್ಯಾಪ್ತಿ ನಿಯಮ, ಪರಿಮಿತವಾದ ವಸ್ತುಗಳ ಹೊರಗೂ ಅವನ್ನು ವ್ಯಾಪಿಸಿರುವುದೇ ಪರಮಾತ್ಮನ ಬಹಿರ್ವ್ಯಾಪ್ತಿ. ಎಲ್ಲವನ್ನು ವಸ್ತುಗಳನ್ನ ಒಳಗಿನಿಂದ ವ್ಯಾಪಿಸಿರುವುದಲ್ಲದೆ ಎಲ್ಲವನ್ನು ಹೊರಗಿನಿಂದನೂ ವ್ಯಾಪಿಸಿದ್ದಾನೆ. ವಿಭುದ್ರವಿಗಳಿಗೆ ಇದನ್ನು ಹೇಳಬೇಕಾದದ್ದೇ ಇಲ್ಲ, ಏಕೆಂದ್ರೆ ಅವುಗಳ ಹೊರಗಿನ ಪ್ರದೇಶ ಎಂಬುದೇ ಇಲ್ಲ. ಆದ್ದರಿಂದ ಪರಿಚ್ಛಿನ್ನ ವಸ್ತುಗಳ ಹೊರಗಿನ ವ್ಯಾಪ್ತಿಯ ಪರಮಾತ್ಮ ಬಹಿರ್ವ್ಯಾಪ್ತಿ ಅಂತ ಇಲ್ಲಿ ನಿರೂಪಿಸ್ತಾರೆ. ಯಾವ್ಯಾವುದ ಒಂದು ವಸ್ತು ಅದಕ್ಕೊಂದು ಹೆಸರು ಆಕಾರ ಅಂತಿದ್ರೆ ಅದರ ಒಳಗಡೆನೂ ಇದ್ದಾನೆ, ಹೊರಗಡೆಯಿಂದನೂ ಅದರ ರಕ್ಷಣೆ, ಅದಕ್ಕೆ ನಿಯಾಮಕ, ಅದರ ಆಧಾರ ಎಲ್ಲವೂ ಅವನ ಸಂಕಲ್ಪದಿಂದಲೇ ಎಲ್ಲವನ್ನು ನಡೆಸ್ತಾನೆ. ಸರ್ವ ಪ್ರಕಾರ ಪಾರಮ್ಯ, ಎಲ್ಲ ಪ್ರಕಾರದಿಂದಲೂ ಅವನ ಸರ್ವೋತ್ಕೃಷ್ಟತೆ. ಹೀಗೆ ವಿಭು ಸ್ವರೂಪನಾಗಿ ಸರ್ವಾಂತರ್ಯಾಮಿಗೆ ಸರ್ವವನ್ನು ವ್ಯಾಪಿಸಿದ್ದು, ಸರ್ವವನ್ನು ತನ್ನ ವಿಭೂತಿಯನ್ನಾಗಿ ಉಳ್ಳಂತ ಈಶ್ವರನ ಸ್ವರೂಪ, ಗುಣ ಮತ್ತು ವಿಭೂತಿಗಳೆಲ್ಲದರಿಂದ ಅವನು ಎಲ್ಲಕ್ಕಿಂತಲೂ ಉತ್ಕೃಷ್ಟನಾಗಿದ್ದಾನೆ. ಬರೀ ಉತ್ತಮ ಅಲ್ಲ, ಪುರುಷೋತ್ತಮ ಅವನು. ಪುರುಷೋತ್ತಮ ಯೋಗ ಅಂತಾನೆ ಹೆಸರು. 15ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಕ್ಕಿಂತಲೂ ನಾನು ಉತ್ಕೃಷ್ಟನಾಗಿದ್ದವನು, ಅದರಿಂದ ನನ್ನನ್ನ ಪುರುಷೋತ್ತಮ. ಅಥೋಮಿ ಅಥೋಪ್ಸಿ ವೇದೇ ದೇವಿ ಪ್ರತಿತ ಪುರುಷೋತ್ತಮ ಅಂತ ಶ್ಲೋಕ ಬರುತ್ತೆ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ. 8ನೇದು ಸೌಲಭ್ಯ ವಿಶೇಷ.
ಸೌಲಭ್ಯ ವಿಶೇಷ. ಈ ವಿಧವಾದ ಪರತತ್ವವನ್ನ ಪರಮಾತ್ಮನ ಒಳ್ಳೆಯವನಾದ್ರೂ ಕೂಡ ಅವನ ಗುಣಗಳಿಂದಲೂ ಅವನಿಗೆ ಪರತತ್ವ ಇದೆ. ಅದರಲ್ಲಿಯೂ ಸೌಶಲ್ಯವೇ ಮೊದಲಾದ ಗುಣಗಳಿಂದ ಪರತ್ವ ಸೌಲಭ್ಯದವರೆಗೂ ಇರೋದ್ರಿಂದ ಸರ್ವ ಸುಲಭನಾಗಿದ್ದಾನೆ. ಈ ಸೌಶಲ್ಯ ಸೌಲಭ್ಯ ಅನ್ನೋದು ಇವನ ಷಾಡ್ಗುಣ್ಯ. ಭಗವಂತನನ್ನ ಷಾಡ್ಗುಣ್ಯ ಪೂರ್ಣ ಅಂತ ಕರೀತಾರೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು. ಇದರಲ್ಲೇ ನೀ ಎಲ್ಲ ಕೂಡ ಬೇರೆ ಎಲ್ಲ ಸೇರಿದೆ. ಈ ವೇದ ಇವರು ರಾಮಾನುಜರು ಶರಣಾಗತಿಗೆ ಹೇಳ್ತಾರ, ಸ್ವಾಭಾವಿಕ ಅನವಧಿಕ ಅತಿಶಯ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜ, ಸೌಶೀಲ್ಯ, ವಾತ್ಸಲ್ಯ, ಮಾರ್ಧವ, ಆರ್ಜವ, ಸೌಹಾರ್ದ, ಸಾಮ್ಯ, ಕಾರುಣ್ಯ, ಗಾಂಭೀರ್ಯ, ಔದಾರ್ಯ, ಚಾತುರ್ಯ, ಸ್ಥೈರ್ಯ, ಧೈರ್ಯ, ಶೌರ್ಯ, ಪರಾತ್ಮ, ಅದು ಕಲ್ಯಾಣ ಗುಣ ಗಣೌಘ ಮಹಾರ್ಣವ. ಅರ್ಣವ ಅಂದ್ರೆ ಸಮುದ್ರ, ಮಹಾರ್ಣವ ಅಂದ್ರೆ ಮಹಾಸಾಗರ. ಒಂದೊಂದು ಗುಣಗಳ ಮಹಾಸಾಗರ ಇವನು. ಈಗ ಹೇಳಿದಿಷ್ಟು ಕೂಡ ಈ 6 ಗುಣಗಳ ಒಳಗಡೆ ಸೇರಿ. ಅದರಲ್ಲಿ ವಿಶೇಷವಾಗಿ ಸೌಲಭ್ಯ ಅಂದ್ರೆ ಈಸಿ ಆಕ್ಸೆಸ್. ಇವನು ಬಹಳ ಪರ್ಫೆಕ್ಟ್, ಅವನಲ್ಲಿ ದೋಷಗಳೇ ಇಲ್ಲ. ಅಂತವನ ಹತ್ರ ಯಾರು ಹೋಗ್ಬೇಕಾದ್ರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರಲ್ವ, ಅಯ್ಯೋ ಅವ್ರು ಪರ್ಫೆಕ್ಟ್ ಅಪ್ಪ, ಅವ್ರು ಎಲ್ಲದರಲ್ಲೂ ಕೂಡ. ಸೊ ಅವ್ರ ಹತ್ರ ಹೋಗೋದು ಹೇಗೆ? ಆ ಭಯವೇ ಬೇಡ, ಈಸಿಯಾಗಿ ಆಕ್ಸೆಸ್, ಯಾರು ಬೇಕಾದ್ರೂ ಅವನನ್ನು ಆಶ್ರಯಿಸಬಹುದು. ಏನು ತಿಳಿದೇ ಇದ್ದವರು ಸರ್, கரவகள் பின் சென்று கானம் சேர்ந்துன்போம் அறிவொன்னும் இல்லாத ஆய்குலத்து உன் தன்னை பிறவி பெருந்தனை புண்ணியம் யாமுடையோம். ಕುರೈ ಒನ್ನುಂ ಇಲ್ಲದ ಗೋವಿಂದ, ದೋಷ ಒಂದು ಇಲ್ಲದಂತ ಗೋವಿಂದನೇ, ನಿನ್ನನ್ನು ನಮ್ಮ ಮಧ್ಯದಲ್ಲಿ ನಾವು ಪಡೆದಿದ್ದೇವಲ್ಲ, ಇದು ನಮ್ಮ ಪುಣ್ಯ. ನಮಗೇನು ಗೊತ್ತಿಲ್ಲ, ಧರ್ಮಶಾಸ್ತ್ರಗಳನ್ನು ಓದ್ದವರಲ್ಲ, ಊಟ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಲಗೈ ಎಡಗೈ ತಿಳಿದವರು ಅಂತ ತಿಳಿಯದವರು. ತಂಗಳನ್ನ ತಗೊಂಡು ಹೋಗ್ತೀವಿ, ಹಸುವಾದಾಗ ತಿಂತೀವಿ, ಹೇಗ್ ತಿನ್ಬೇಕು ಅಂತ ಗೊತ್ತಿಲ್ಲ. ಅದು ಪ್ರಾಣಾಗ್ನಿಹೋತ್ರ ಅಂತಾನೆ ಭಗವಂತನಿಗೆ ನಿವೇದನವಾಗಿದೆಯಾ? ಅವರು ಗೋಪಿಯರು ಇವರುಗಳೆಲ್ಲ ನೈತ್ಯಾನುಸಂಧಾನದಲ್ಲಿ ಹೇಳಿದ್ದನ್ನ ನಿಜವಾಗ್ಲೂ ಅನುಸಂಧಾನದಲ್ಲಿ ಮಾಡ್ತಾ ಇದ್ದಾರೆ ಈಗಿನ ಜನರೇಷನ್. ಹೋಗಿ ಹೋಟೆಲ್ಗೆ, ಯಾವ ಹೋಟ್ಲಿಗೆ ಹೋದ್ರು 2 ಗಂಟೆ 3 ಗಂಟೆ ಕಾಲ ನಿಂತ್ಕೋಬೇಕು ಕ್ಯೂನಲ್ಲಿ. ಆಮೇಲೆ ಅವರು ಕೊಡೋದು, ಅವ್ನು ಯಾರು ತರ್ತಾನೋ, ಅದು ಯಾವ ಮಾಡಿದ್ರು, ಏನು ತಿನ್ನೋದು, ನಾಲ್ಗೆ ರುಚಿ ಚೆನ್ನಾಗಿದೆ, ಅದು ಟೇಸ್ಟ್. ಅದರಲ್ಲೂ ಈ ಎಲ್ಲ ಏನೇನ್ ತಿನ್ನಬಾರದು ಅದನ್ನೆಲ್ಲ ಸೇರಿಸಿದ್ರೆ, ಗೋಬಿ ಮಂಚೂರಿ ಮತ್ತೊಂದು ಅದು ಇದು ಅಂತ ಹಾಕಿ, ಚಾಟ್ಸ್ಗಳು ಅದು ಇದ್ದು ಏನೇನೋ ತಿಂದು ಆಮೇಲೆ ಬಂದು ಮನೆಯಲ್ಲಿ ಒದ್ದಾಡೋದು, ಅಯ್ಯೋ ತುಂಬಾ ತಿಂದ್ಬಿಟ್ವಿ, ಏನೋ ಹೊಟ್ಟೆ ಎಲ್ಲ ಒಂಥರ ಹಿಂಸೆ, ಯಾಕೆ ತಿನ್ಬೇಕು ಹೋಗಿ ಅದನ್ನ, ಆಮೇಲೆ ಒದ್ದಾಡೋದು ಯಾಕೆ? ಮಿಡಿ ಚೇಪೆ ಕಾಯಿಗಳ ತಡಬಡನೆ ನುಂಗುವುದು, ಮರಳಿ ಹೊಟ್ಟೆ ನೋವು ಅಂತಂದ ಕರಡೆಯನ್ನು ಕುಡಿಯೋದು, ಇದೇನಿದು ಓಣರಗಳೇ ಅಂತಾರೆ ಮಂಕುತಿ ಮನ ಕಗ್ಗದಲ್ಲಿ. ಬರೀ ನಾಲಿಗೆ ರುಚಿ ಅದೊಂದು ಬೇಕು, ಅದಕ್ಕೆ ಹೋಗೋಣ ಅಲ್ಲಿ. ವಿವೇಕ ಇಲ್ವಾ? ಅದು ಎಲ್ಲಾಗಿದೆ, ವಿಚಾರ ಮಾಡ್ಲಿಕ್ಕೆ ಆಗೋಲ್ವಾ? ಅದೆಲ್ಲ ನೋಡೋದಕ್ಕೆ ಹೋಗಲ್ಲ. ಆ ಸ್ಮೆಲ್ ಬರ್ತಾ ಇದೆ ಈರುಳ್ಳಿ ಪಕೋಡ, ಆಹಾ ತಿನ್ಬಿಡ್ಬೇಕು ಇವಾಗ. ಅವ್ನು ಮಾಡ್ತಿರೋನ್ ಯಾರು? ನೀನ್ ಸ್ನಾನ ಮಾಡಿದ್ನಾ ಇಲ್ವಾ? ಇಲ್ಲ ಎಣ್ಣೆ ಯಾವಾಗ ಬದಲಾಯಿಸಿದ್ ಯಾವಾಗ? 2 ದಿವಸದಿಂದ ಅದನ್ನೇ ಕುದಿಸಿ ಅದರಲ್ಲೇ ಮಾಡ್ತಾ ಇದ್ದಾನೆ. ಆದ್ರೂ ನಾಲ್ಗೆ ರುಚಿ. ಆಮೇಲೆ ಪಕ್ಕದಲ್ಲಿ ಒಂದು ಬಕೆಟ್ ಇಟ್ಕೊಂಡಿರ್ತಾನೆ, ಆ ಪ್ಲೇಟು, ಅದನ್ನ ಒಂದ್ಸಲಿ ಅದ್ತಾನೆ, ಬೇರೆ ರೇಂಜ್ಲೂ ಸೇರುತ್ತೆ. ಅದು ಎಷ್ಟು ಮಟ್ಟಿಗೆ ಶುದ್ಧಿ? ಇಷ್ಟೆಲ್ಲ ಇದ್ರು ತಿನ್ಬೇಕು ಅನ್ನೋ ಬೈಕಿ ಎಷ್ಟು ತೀವ್ರ, ಅವನನ್ನು ಬೈತೀರಾ? ಹೀಗೆ ಇಂದ್ರಿಯಗಳು, ಅವುಗಳ ಸೆಳೆತ, ಅದರ ಜೊತೆಗೆ ಹೋಗೋದು. ವಿವೇಕ ಇಲ್ಲದೆ ಇದ್ದವ್ರು ಇದೆಲ್ಲ ಆಗುವಂತದ್ದು. ಭಗವಂತನಿಗೆ ಸೌಶಲ್ಯ ಏನ್ ಸೌಶಲ್ಯ ಅಂದ್ರೆ ಅವನು ಪರ್ಫೆಕ್ಟ್. ಅವನ ಹತ್ರ ನಾವೆಲ್ಲ ಹೋಗ್ಲಿಕ್ಕಾಗತ್ತ? ಬರೀ ತಪ್ಪುಗಳನ್ನೇ ಮಾಡುವಂತವ್ರು, ಗೊತ್ತಿದ್ದು ಅದೇ ತಪ್ಪು ಮಾಡೋರು. ಬೇಡಪ್ಪ ಅವ್ರ ಹತ್ರ ಅಂತ ಅನ್ಕೋಬೇಕಾಗಿಲ್ಲ. ಯಾರು ಬೇಕಾದ್ರೂ ಸುಲಭವಾಗಿ ಅವನಲ್ಲಿ ಹೋಗ್ಬೋದು, ಇಷ್ಟೇ ತಪ್ಪು ಮಾಡ್ಲಿ, ಎಷ್ಟೇ ಅಜ್ಞಾನದಿಂದ ಆಗಿರ್ಲಿ. ಆ ಸೌಲಭ್ಯ ಸೌಶಲ್ಯ ಅನ್ನೋದು ಇಲ್ಲಿ ಅದು ಚೆನ್ನಾಗಿ ಪ್ರಕಾಶವಾಗಿ ಕಾಣಿಸುತ್ತೆ. ಈಗ ಅಮಾವಾಸ್ಯೆ ದಿವಸ ನೀವು ಆಕಾಶ ನೋಡಿ, ನಕ್ಷತ್ರಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಫಳಫಳ ಅಂತ. ಚಂದ್ರನ ಬೆಳಕು ಇಲ್ಲ ಅಲ್ಲಿ ಇವಾಗ ಅಮಾವಾಸ್ಯೆನಲ್ಲಿ. ಹಾಗಾಗಿ ಇನ್ನಲ್ಲಿ ಕ್ಯಾಂಡಲ್ ಇಟ್ಕೊಂಡ್ರೆ ಏನಾಗುತ್ತೆ? ಒಳ್ಳೆ ಸನ್ಲೈಟ್ 12 ಗಂಟೆನಲ್ಲಿ ಆ ಕ್ಯಾಂಡಲ್ ಇಟ್ಕೊಂಡ್ರೆ ಉರಿತಾ ಇರೋದು ಕಾಣಿಸೋಲ್ಲ. ಯಾಕೆ? ಆ ತೇಜಸ್ಸೇ ಪ್ರಖರವಾಗಿದೆ. ಯಾಕೆ ಈ ಉದಾಹರಣೆ ಅಂತಂದ್ರೆ, ಮೋಕ್ಷದಲ್ಲಿ ಎಲ್ಲರೂ ಕೂಡ ಪೂರ್ಣವಾಗಿ ಇಂಥ ಜ್ಞಾನದಲ್ಲಿ ಇದ್ದಾರೆ.
ಜ್ಞಾನ ಆನಂದಮಯ ಆತ್ಮ. ಈ ಆತ್ಮ ಇರೋದು ಭಗವಂತನ ಕೈಂಕರ್ಯಕ್ಕೆ ಅಂತ. ಇಲ್ಲಿ ಅಷ್ಟೇ, ಈ ಲೋಕದಲ್ಲಿ ಕರ್ಮದಿಂದ ಬಂಧಿತರಾದವರಲ್ಲಿ ನಾನು, ನಂದು, ನಾನ್ ಮೇಲೆ, ನನ್ನ ಬಿಟ್ರಿಲ್ಲ, ಇವೆಲ್ಲ ಇಲ್ಲಿ. ಅಲ್ಲಿರೋನ್ ಕೇಳಿ ನೀವ್ ಯಾರು ಅಂದ್ರೆ ಜ್ಞಾನ ಆನಂದಮಯ ಆತ್ಮ, ನಾನು ಭಗವಂತನಿಗಾಗಿ ಇರುವಂತಹದ್ದು. ಆ ಅರಿವು ನಮ್ಗೆ ಇಲ್ಲಿ ಅಲ್ಲಿ ಇಲ್ಲಿ ಕೇಳಿದಾಗ ಇದೊಂಚೂರು ಅನ್ಸುತ್ತೆ ಅಷ್ಟೇ. ಮಿಕ್ಕಿ ಟೈಮ್ನಲ್ಲಿ ನಾವೇ ಶರೀರವೇ ನಾನು. ಹೀಗೆ ಭಗವಂತನ ಸೌಲಭ್ಯ ಸೌಶಲ್ಯ ಅಲ್ಲಿ ಬೇಕಿಲ್ಲ, ಅವನ ದಯೆ ವೈಕುಂಠದಲ್ಲಿ. ಯಾಕಂದ್ರೆ ಎಲ್ರು ಕೂಡ ಜ್ಞಾನ, ಅವರು ಎಲ್ರು ಕೂಡ ಮಾಡ್ತಾರೆ. ಅಲ್ಲಿ ಏನ್ ಮಾತ್ ಸರಿಯಾ? ಈ ಹರಿಷಡ್ ವರ್ಗಗಳು ಇವುಗಳ ಆಟವೇ ಇಲ್ಲ ಅಲ್ಲಿ. ತ್ರಿಗುಣಗಳ ಇದು ಕೂಡ ಇಲ್ಲ ಪ್ರಭಾವ, ಯಾಕೆಂದ್ರೆ ಶುದ್ಧ ಸತ್ವದಲ್ಲಿ ಇರುವಂತಹದ್ದು. ಇದು ಈ ಲೀಲಾ ವಿಭೂತಿನಲ್ಲೇ ಬೇಕಾದ್ದು, ಬದ್ಧರುಗಳ ಮಧ್ಯದಲ್ಲಿ. ಯಾಕೆಂದ್ರೆ ಇಲ್ಲಿ ಅಜ್ಞಾನಿಗಳು ಇದೆಲ್ಲ ಸ್ವತಂತ್ರ ಆತ್ಮಭ್ರಮೆ, ದೇಹಾತ್ಮ ಭ್ರಮೆ ಇವುಗಳಲ್ಲಿ ಇರುವಂತವರಿಗೆ ಅವನ ಸೌಶಲ್ಯ ಇದೆಲ್ಲ ಪ್ರಖರವಾಗಿ ಕಾಣಿಸುತ್ತೆ. ಅವನನ್ನು ಆಶ್ರಯಿಸಿದ್ರೆ ಇದ್ರ ಪರಿಹಾರ ಆಗತ್ತೆ. ಯಾರು ಬೇಕಾದ್ರೂ ಹೋಗ್ಬೋದು, ಅವನು ಪರ್ಫೆಕ್ಟ್, ಯಾವ ದೋಷಗಳಿಲ್ಲ. ಕುರೈವನ್ನು ಇಲ್ಲದ ಗೋವಿಂದ, ದೋಷಗಳು ಒಂದು ಚೂರು ಇಲ್ಲದಂತಹ ಗೋವಿಂದ ಅವನು. ಆದ್ರೂ ಕೂಡ ಯಾರು ಬೇಕಾದ್ರೂ ಅವನನ್ನ ಆಶ್ರಯಿಸಬಹುದು. ಇದೇ ಸೌಲಭ್ಯ ಅವನು ವಿಶೇಷ. 9ನೇದು ಸಿದ್ಧೋಪಾಯ ತತ್ವ. ಅವನು ಸಿದ್ಧೋಪಾಯನಾಗಿರೋದು ಭಕ್ತಿ ಪ್ರಪತ್ತಿಗಳೆಂಬ ಸಾಧ್ಯೋಪಾಯಗಳು ಪರಮಾತ್ಮನನ್ನು ಪಡೆಯಲ ಕೇವಲ ವ್ಯಾಜ ಅಷ್ಟೇ. ಅವುಗಳಿಂದ ಪ್ರೀತನಾದ ಪರಮಾತ್ಮನೇ ಪ್ರಧಾನವಾದ ಉಪಾಯನಾದ್ದರಿಂದ ಅವನ ಸಿದ್ಧೋಪಾಯ, ಸಿದ್ಧವಾದ ಉಪಾಯ. ಈಗ ನಾವು ಮಾಡೋ ಪ್ರಪತ್ತಿ ಇದೆಲ್ಲ ಉಪಾಯಗಳಲ್ವೋ ಅಂತಂದ್ರೆ ಇದೆಲ್ಲ ಅವನ ಮನಸ್ಸನ್ನ ಪ್ರೀತಿಗೊಳಿಸೋದಕ್ಕಷ್ಟೇ. ನೇರವಾಗಿ ಪ್ರಪತ್ತಿ ಅದೇ ಕೊಟ್ಬಿಡುತ್ತೋ. ಈಗ ಆಫೀಸ್ನಲ್ಲಿ ಹೋಗ್ಬಿಟ್ಟು ಸೈನ್ ಮಾಡಿದ್ದೀರಿ ಅಟೆಂಡೆನ್ಸ್ ರಿಜಿಸ್ಟರ್, ಯು ಕ್ಯಾನ್ ಕಮಾಂಡ್, ನಾನು ಸೈನ್ ಮಾಡಿದ್ದೀನಿ 30 ದಿವಸ, ನೀನೆಲ್ಲ ನಿಮ್ಮ ಅಪ್ಪನು ಕೊಡ್ಬೇಕು ದುಡ್ಡ ಅಂತ. ಹಾಗೆ ಇಲ್ಲಿ ಪ್ರಪತ್ತಿ ಮಾಡಿದ್ದೀನಿ, ನೀನೆಲ್ಲ ನಿಮ್ಮ ಅಪ್ಪನು ಕೊಡ್ಬೇಕು ಅಂತ ಭಗವಂತನಿಗೆ ಹೇಳಿಕ್ಕೆ ಆಗಲ್ಲ. ಇದು ಬರೀ ಅವನನ್ನ ಪ್ಲೀಸ್ ಮಾಡೋದಕ್ಕಷ್ಟೇ. ಡಿಸೈಡ್ ಮಾಡೋನು ಅವನು ಕೊಡೋದಕ್ಕೆ. ಹಾಗಂತ ಪ್ರಪತ್ತಿ ಮಾಡಿದವ್ರಿಗೆ ಸಿಗೋಲ್ಲ ಅಂತಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಬೇರೆ ಇದರಿಂದೆಲ್ಲ ಹೇಳಿ ಭಗವಂತನಿಗೂ ಅದನ್ನ ನೆನಪಿಸಿ ರಾಮೋದಿರ್ನ ಅಭಿಭಾಷತೆ, ನೀನೇ ಹೇಳಿದೆಲ್ಲ, ಮತ್ತೆ ಇನ್ನೊಂದು ಪಿರವಿ ಇಲ್ಲ, ಇನಿಪಿರವಿ ಆನ್ ಮೇಂಡೆ, ಇದನ್ನೆಲ್ಲ ಬಿಡುವಂತವನು ಅಂತ ಎಲ್ಲವನ್ನು ಹೇಳಿದ್ಯಾ ನೀನು. ಹೊಸ ಗುರುದೇವ ಪ್ರಬಂಧ ನನ್ನಲ್ಲಿ ಒಂದ್ಸಲಿ ಮಾಡ್ಬಿಟ್ರೆ ನಾನು ಅವರನ್ನು ರಕ್ಷಣೆ ಮಾಡ್ತೀನಿ. ಶರಣಾಗತ ರಕ್ಷೈಕ ವ್ರತಿ. ಅದರಿಂದ ಅವನೇ ಸಿದ್ಧೋಪಾಯ. 10ನೇದು ಸಿದ್ಧ ಪ್ರಾಪ್ಯತ್ವಮಂ. ಈ ಸಾಧನಗಳು ಸಿದ್ಧವಾದಂತ ಉಪಾಯಕ್ಕೆ ಆಗಿ ಕಡೆಯಲ್ಲಿ ಪಡೆಯುವಂತದ್ದು. ಈಶ್ವರನು ಸಿದ್ಧೋಪಾಯನಾದಂತೆ ಸಿದ್ಧ ಪ್ರಾಪ್ಯನೂ ಆಗಿದ್ದಾನೆ. ಪ್ರಾಪ್ಯ ಅಂದ್ರೆ ಪಡೆಯುವ ವಸ್ತು. ನಾವು ಈ ಉಪಾಯ ಇದೆಲ್ಲದರಿಂದ ಏನ್ ಮಾಡ್ಬೇಕಾಗಿದೆ? ಭಗವಂತನ ಪಡಿಬೇಕು. ಪಡೆಯೋದಕ್ಕೆ ಯಾರು ಅಂದ್ರೆ ಭಗವಂತನೇ ಅದಕ್ಕೆ ಸಾಧನ, ಉಪಾಯ. ಅವನೇ ಮಾರ್ಗ ತೋರಿಸ್ತಾನೆ. ನನ್ನನ್ನ ಹೀಗೆ ನೀವು ಭಕ್ತಿಯ ಅಥವಾ ಅನನ್ಯ ಶಕ್ಯ ಮದ್ಭಕ್ತಿಂ ಲಭತೆ ಪರ. ಮೋಕ್ಷದಲ್ಲಿ ಮುಕ್ತನು ಮಾಡುವ ಕೈಂಕರ್ಯ ಸಾಧ್ಯ ಪ್ರಾಪ್ಯ. ಆ ಕೈಂಕರ್ಯಕ್ಕೆ ಪ್ರತಿ ಸಂಬಂಧಿಯಾಗಿದ್ದು ಅನುಭವಿಸ್ಕೊಡುವನು ಆ ಪರಮಾತ್ಮನೇ ಆಗಿರೋದ್ರಿಂದ ಅವನೇ ಸಿದ್ಧ ಪ್ರಾಪ್ಯನಾಗಿರುವುದು. ಎನ್ರಿ ವೈಪತ್ವಂ ಪ್ರತಿಪಾದ್ಯ. ಹೀಗೆ ಈ 10 ವಿಷಯಗಳು ಪ್ರತಿಪಾದ್ಯಗಳು. ಹೀಗೆ ಈ 10 ವಿಷಯಗಳು ಪರಮಾತ್ಮನ ಸ್ವರೂಪ ಸ್ವಭಾವಗಳನ್ನು ಸಂಗ್ರಹವಾಗಿಯೂ ಸಮಗ್ರವಾಗಿಯೂ ತಿಳಿಸುತ್ತವೆ. ನಿಗಮನ ವಾಕ್ಯத்தில் ಇವುಗಳು தெளிவுகொண்டும் ஈடேறாலமென்று சேதனரை தேறுகிறது மேல் அனுஷ்டுப்பில் இதன் சிறுமை கண்டு இகழாது ಶೀರ್ಮೈ ಕಂಡು ಸಿಂದಾಮಲ್ ಕೊಳ್ಳ சொல்கிறது. ಕಡೆಗೆ ನಿಗಮನ ವಾಕ್ಯ ಅಂದ್ರೆ ಕಡೆ ಕನ್ಕ್ಲೂಡಿಂಗು ಈ ರಹಸ್ಯಕ್ಕೆ. ಇಷ್ಟನ್ನ ತಿಳಿದ್ರೆ ಉದ್ಧಾರ ಆಗಬಹುದು ಎಂದು ಚೇತನರನ್ನ ಇದು ತಿಳಿಸುತ್ತೆ. ಈ 30 ವಾಕ್ಯಗಳು ಇದರ ಅರ್ಥವನ್ನು ಸರಿಯಾಗಿ ತಿಳಿದು ಅದರಂತೆ ನಾವು ಆಚರಿಸಿದ್ದೆ ಆದ್ರೆ ಭಗವಂತನ ಸುಲಭವಾಗಿ ಪಡಿಬಹುದು ಅಂತಾರೆ. ನಂತರ ಅನುಷ್ಠ ಪದ್ಯದಿಂದ ಈ ಗ್ರಂಥ ಬಹಳ ಚಿಕ್ಕರವಾಗಿರೋದನ್ನ ನೋಡಿ ಇದನ್ನ ಉಪೇಕ್ಷಿಸದೆ ಇದರ ಮಹತ್ವವನ್ನು ತಿಳಿದು ಸ್ವಲ್ಪವನ್ನು ಬಿಡದೆ ಸ್ವೀಕರಿಸಬೇಕು ಅಂತ ತಿಳಿಸುತ್ತೆ ಕಡೆಯಲ್ಲಿ ನಿರ್ದೇಶಕರ ಮಾತು. ಇಲ್ಲಿ ವಿಷಯಗಳು ಸಂಗ್ರಹವಾಗಿ ಪ್ರತಿಪಾದಿಸಲ್ಪಟ್ಟಿದ್ರು ಇಷ್ಟನ್ನ ತಿಳಿದರೆ ಚೇತನ ಉದ್ಧಾರವಾಗಬಹುದಾದ್ದರಿಂದ ಈ ಸಣ್ಣ ಗ್ರಂಥವನ್ನ ಉಪೇಕ್ಷಿಸದೆ ಅಲಕ್ಷ್ಯ ಮಾಡಿದ, ಏನೋ ಬರೆದಿದ್ದಾರೆ ಸುಮ್ಮನೆ ಒಂದು 30 ಲೈನ್ನಲ್ಲಿ ಅಂತ ಅಸಡ್ಡೆ ಮಾಡದೆ ಪೂರ್ಣವಾಗಿ ಸ್ವೀಕರಿಸಿ ಧರಿಸಬೇಕು ಅಂತ ಆಚಾರ್ಯರು ಕಡೆಯಲ್ಲಿ ತಿಳಿಸಿದ್ದಾರೆ. ಇತಿ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ ವೆಂಕಟನಾಥಸ್ಯ ವೇದಾಂತಾಚಾರ್ಯಸ್ಯ ಕೃತಿಷು
ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಸಮಾಪ್ತಃ. ಇಲ್ಲಿಗೆ ಕವಿತಾರ್ಕೆ ಸಿಮರು ಸರ್ವತಂತ್ರ ಸ್ವತಂತ್ರರು ವೇದಾಂತಾಚಾರ್ಯರಾದಂತಹ ಶ್ರೀಮದ್ ವೆಂಕಟನಾಥರ ಕೃತಿಗಳಲ್ಲಿ ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಎನ್ನುವುದು ಸಂಪನ್ನವಾಯಿತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಜಾಲಿನೆ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸ್ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಇಲ್ಲಿಗೆ ಅನಂತರಂಗಾಚಾರ್ಯ ಪುತ್ರಾದ ನರಸಿಂಹನವರು ಬರೆದಂತ ಇದು 3 ಕೃತಿಗಳು, ತತ್ವ ಸಂದೇಶ, ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಅನ್ನೋದು ಸಂಪನ್ನವಾಯಿತು. ಮುಂದಕ್ಕೆ ಆ 10 ರತ್ನಗಳಲ್ಲಿ, ದಶರತ್ನಗಳಲ್ಲಿ ಯಾವ್ದು ಬಿಟ್ಟಿದೆ ಅದನ್ನು ನೋಡ್ಬಿಟ್ಟು ಮುಂದಿನ ವಾರ ಮತ್ತೆ ಕಂಟಿನ್ಯೂ ಮಾಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.